ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ವಕ್ಫ್ ಬೋರ್ಡ್ಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಐತಿಹಾಸಿಕವಾಗಿ ಇದು ಗಮನ ಸೆಳೀತಾ ಇದೆ. ಅತ್ಯಂತ ಮಹತ್ವದ ಬೆಳವಣಿಗೆಯಲ್ಲಿ ಇತ್ತ ಕೈ ಸರ್ಕಾರಕ್ಕೆ ರಕ್ಷಣಾ ಇಲಾಖೆ ಸೇನೆಯವರು ಮರ್ಮಾಘಾತವನ್ನೇ ಕೊಟ್ಟಿದ್ದಾರೆ. ಏನೋ ಮಾಡಬೇಕು ಎಲೆಕ್ಷನ್ಗೋಸ್ಕರ ಅಂತ ಹೊರಟಿದ್ದವರ ಬಣ್ಣ ಬಯಲಾಗಿ ತೀವ್ರ ಮುಜುಗರಕ್ಕೆ ಕಾರಣ ಆಗಿದೆ. ಸೇನೆ ಅಂಥದ್ದೊಂದು ಶಾಕನ್ನು ಕೊಟ್ಟಿದೆ ಕೈ ಸರ್ಕಾರಕ್ಕೆ. ಇನ್ನು ಮಂಡ್ಯದಲ್ಲಿ ಆಕ್ರೋಶ ಮುಗಿಲು ಮುಟ್ಟಿದೆ. ಇಲ್ಲಿ ಮದ್ದೂರು ಗಲಾಟೆ ಅದು ಇದು ಆಗಿ ಬಿಸಿ ಏರಿರೋ ಹೊತ್ತಲ್ಲೇ ಮಂಡ್ಯದಲ್ಲೊಂದು ಬೆಳವಣಿಗೆ ಈಗ ವಕ್ಫ್ ವಿಚಾರದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯದ ಜನ ಸಿಡಿದೆದ್ದಿದ್ದಾರೆ. ಈ ಮೂರು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮಂಡ್ಯದಲ್ಲಿ ಏನಾಗಿದೆ ಅನ್ನೋದನ್ನು ಮೊದಲು ಕ್ವಿಕ್ಕಾಗಿ ಹೇಳಿಬಿಡ್ತೀವಿ. ಆಮೇಲೆ ಕೈ ಸರ್ಕಾರಕ್ಕೆ ಸೇನೆ ಕೊಟ್ಟಿರುವಂಥ ಆಘಾತ, ಹೈಕೋರ್ಟ್ ಶಾಕು, ವಕ್ಫ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ನೋಡ್ತಾ ಹೋಗೋಣ. ನೋಡಿ, ಮಂಡ್ಯದಲ್ಲಿ ಸ್ಮಶಾನ ಜಾಗ ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ಸೇರ್ಪಡೆಯಾಗಿರೋದು ಹೆಂಗೆ? ಒಬ್ಬನೇ ಒಬ್ಬ ಮುಸಲ್ಮಾನ್ ಇಲ್ಲದಂತಹ ಊರಲ್ಲಿ ಈ ರೀತಿ ಬೆಳವಣಿಗೆ ಹೆಂಗಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಿದ್ದಾರೆ. ಸ್ಮಶಾನ ಜಾಗವನ್ನು ಹೊಸಬೋಧನೂರು ಗ್ರಾಮಸ್ಥರು ಬಳಸ್ತಾ ಇದ್ದಂಥ ಸ್ಮಶಾನ ಜಾಗ, ಅದು ಬಡವ್ರಿಗಂತ ಇರೋ ಸ್ಮಶಾನ ಜಾಗ, ಅದನ್ನು ರಾತ್ರೋರಾತ್ರಿ ವಕ್ಫ್ಗೆ ಕೊಟ್ಟಿದ್ದು ಯಾರು ಮತ್ತು ಹೇಗೆ? ಅದು ಹೆಂಗೆ ಸಾಧ್ಯ ಆಯಿತು ಅನ್ನುವಂಥ ಆಕ್ರೋಶ, ಪ್ರತಿಭಟನೆ, ಸಂಘಟನೆಗಳೆಲ್ಲ ಈಗ ಜನಕ್ಕೂ ಸಾಥ್ ಕೊಡ್ತಿದ್ದಾರೆ. ಅಲ್ಲಿ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬರ್ತಾ ಇದ್ದಾರೆ. ಏನು ನಡೀತಿದೆ ರಾತ್ರೋರಾತ್ರಿ ಅಂತ ಸ್ಮಶಾನಕ್ಕೆ ಆಗ್ರಹಿಸಿ, ಅದು ಹೆಂಗೆ ನೀವು ನಮ್ಮ ಸ್ಮಶಾನಕ್ಕೆ ಎತ್ಕೊಳ್ತೀರಿ, ಏನು ಮಾಡಬೇಕಾಗದನ್ನು ನಾವು ಇನ್ನು ಮುಂದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಕುಳಿತಿದ್ದಾರೆ, ಧರಣಿ ಕುಳಿತಿದ್ದಾರೆ ಗ್ರಾಮಸ್ಥರು. ಡಿಸಿ ಕಚೇರಿ ಎದುರು ಧರಣಿ ಕೂತಿದ್ದಾರೆ ಗ್ರಾಮಸ್ಥರು. ನೀವು ಹೆಂಗೆ ಸರ್ವೆ ನಂಬರ್ 313 ಸರ್ಕಾರಿ ಜಾಗವನ್ನು ಸ್ಮಶಾನಕ್ಕೆ ಕೊಡೋದು ಬಿಟ್ಟು, ಅಂದರೆ ಸ್ಮಶಾನ ಇಷ್ಟು ದಿನ ಇದ್ದ ಜಾಗವನ್ನು ರಾತ್ರೋರಾತ್ರಿ ವಕ್ಫ್ಗೆ ಕೊಟ್ಟಿದ್ದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಕನ್ನಡ ಪರ ಸಂಘಟನೆಗಳು, ಕನ್ನಡ ಸೇನೆ ಎಲ್ಲ ಜಾಯ್ನ್ ಆಗಿರೋದು. ಹೋರಾಟ ತೀವ್ರ ಸ್ವರೂಪದಲ್ಲಿ ಆಗ್ತಿದೆ. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಈಗ ವಕ್ಫ್ ತಿದ್ದುಪಡಿ ತರೋದಕ್ಕೆ ಹೊರಟಿದ್ದಕ್ಕೆ ಕರ್ನಾಟಕದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಸರ್ಕಾರದ ಭಾಗವಾಗಿರೋ ಮಂತ್ರಿಗಳೇ ಅದಕ್ಕೆಲ್ಲ ಸೆಡ್ ಹೊಡೆದ್ರು ಅಲ್ವಾ? ನೆನಪಿದೆ ನಮಗೆ. ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದ್ದಕ್ಕೆ ಇಂತಹ ಕಬಳಿಸುವಂಥದ್ದು ಮತ್ತೊಂದು ಎಲ್ಲ ನಡಿಬಾರ್ದು ಅಂತ ಬಹಳ ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದ್ದಾಗಿದೆ ಕೇಂದ್ರ ಸರ್ಕಾರ. ಅದಕ್ಕೆಲ್ಲ ವಿರೋಧ ಸರ್ಕಾರದಲ್ಲಿ ವ್ಯಕ್ತವಾಗಿತ್ತು ಕರ್ನಾಟಕದಲ್ಲಿ. ಈಗಿಲ್ಲಿ ಮಂಡ್ಯದಲ್ಲಿ ಪರ್ಟಿಕ್ಯುಲರ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು, ತನಿಖೆ ಅಥವಾ ಅದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿದ್ರೆ. ಅಧಿಕಾರಿಗಳ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಸಿಡಿದೆದ್ದಿದೆ. ಅಲ್ಲಿ ಬಾಯಿ ಬಡ್ಕೊಂಡು ಗ್ರಾಮಸ್ಥರು ಸ್ಮಶಾನದ ಜಾಗವನ್ನು ಮುಸ್ಲಿಂ ಮೊಕ್ಕಾಮ್ಗೆ ರಾತ್ರೋರಾತ್ರಿ ಬದಲಾವಣೆ ಮಾಡಿದ್ದು ಹೆಂಗೆ ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಯಾರು ಮಾಡಿದ್ರು ಅನ್ನೋದು ಗೊತ್ತಾಗಲಿ ನಮಗೆ ಅಂತ ಸವಾಲು ಹಾಕಿದ್ದಾರೆ. ಅಧಿಕಾರಿಗಳ ಹುನ್ನಾರದಿಂದ ಈ ರೀತಿಯಾಗಿದೆ. ವಕ್ಫ್ ಬೋರ್ಡ್ಗೆ ಕೊಟ್ಟು ನಮಗೆ ನ್ಯಾಯ ಮಾಡ್ತಿದ್ದೀರಿ, ಬಡವ್ರ ಜಾಗ ಕಿತ್ಕೊಳ್ತಾ ಇದ್ದೀರಿ. ನ್ಯಾಯ ಸಿಗೋ ತನಕ ಅದು ಎಷ್ಟು ದಿನ ಆದರೂ ಆಗಲಿ, ಸ್ಥಳಕ್ಕೆ ಡಿಸಿ, ಶಾಸಕರು, ಅಧಿಕಾರಿಗಳು ಬಂದು ನ್ಯಾಯ ಕೊಡಿಸೋ ತನಕ ಸ್ಥಳ ಬಿಟ್ಟು ಹೋಗಲ್ಲ ಅಂತ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿರೋದು. ಜನ ಕೇಳ್ತಿರೋ ಪ್ರಶ್ನೆ, ಒಬ್ಬ ಮುಸಲ್ಮಾನ್ ಕೂಡ ಇಲ್ದಿರೋ ಊರಲ್ಲಿ ಇದು ಹೆಂಗೆ ನಡೆಯುತ್ತೆ ಅಂತ. ಈಗ ಮಂಡ್ಯ ಅಂದರೆ ಹೇಳಿ ಕೇಳಿ ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ ಇಂತಹ ವಿಷಯಗಳು. ಕಳೆದ ಬಾರಿ ಹನುಮ ಧ್ವಜ ವಿಚಾರದಲ್ಲಿ ಗಲಾಟೆ ಆಯಿತು, ಮದ್ದೂರಲ್ಲಿ ಗಲಾಟೆ ಆಯಿತು. ಈಗ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಮಂಡ್ಯದ ಜನ ಸಿಡಿದೆದ್ದಿದ್ದಾರೆ. ನಮಗೆ ಅನ್ಯಾಯ ಮಾಡಿ ಯಾರಿಗೋ ನೀವು ಖುಷಿ ಕೊಡೋಕೆ ಹೊರಟಿದ್ದೀರಾ, ಯಾರಿಗೋ ಗಿಫ್ಟ್ ಕೊಡೋಕೆ ಹೊರಟಿದ್ದೀರಾ ಅಂತ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ಈಗ ಹೊಸ ಬೋಧನೂರಿನ ಗ್ರಾಮಸ್ಥರು. ಇದು ಒಂದು ಕಥೆ. ಗೊತ್ತಾಗಬೇಕು ಇನ್ನಷ್ಟೇ ಅಧಿಕಾರಿಗಳು ತಪ್ಪು ಒಪ್ಪು ಯಾವುದು ಅಂತ ಪರಿಶೀಲನೆ ಮಾಡಿ. ಉಗ್ರ ಹೋರಾಟ
ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸೇನೆ ಯಾವ ರೀತಿ ಶಾಕ್ ಕೊಟ್ಟಿದೆ ವಕ್ಫ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ನೋಡಿ. ಎಲೆಕ್ಷನ್ ಇದೆ ಅನ್ನೋ ಕಾರಣಕ್ಕೆ ಗಡಿಬಿಡಿಯಲ್ಲಿ ಒಂದು ಜಾಗವನ್ನು ಯಾರಿಗೆ ಸೇರಿದೆ ಅಂತ ನೋಡಿದೆ. ಈ ದೇಶದ ರಕ್ಷಣಾ ಇಲಾಖೆಗೆ ಸೇನೆಗೆ ಸೇರಿದ ಜಾಗವನ್ನು ಕೂಡ ವಕ್ಫ್ ಅಂತ ಅವರ ಸ್ಮಶಾನಕ್ಕೆ ಬಿಟ್ಟು ಕೊಡೋದಕ್ಕೆ ಹೊರಟಿದ್ದ. ಅಲ್ಲೆಲ್ಲ ಆಕ್ಟಿವಿಟೀಸ್ ಚುನಾವಣೆ ಕಾರಣಕ್ಕಾಗಿ ಶುರು ಮಾಡಿದ್ದಂಥ ಕೈ ಸರ್ಕಾರಕ್ಕೆ ಈಗ ಸೇನೆಯೇ ಬಂದು ಶಾಕ್ ಕೊಟ್ಟು ಅಲ್ಲಿ ಬೇಲಿನೂ ಹಾಕಿದೆ. ಎಷ್ಟು ಕೊಡೋಕೆ ಹೊರಟಿದ್ದು ಅಂದ್ಕೊಂಡ್ರಿ? 2500 ಸ್ಕ್ವೇರ್ ಯಾರ್ಡ್ಸು. ಎಲ್ಲಿ ಅದು? ಶೇಖ್ ಪೇಟ್ ಜಾಗದಲ್ಲಿ ಮುಸ್ಲಿಂ ಈ ಕಬರಸ್ತಾನ್ ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡಿ ಇಟ್ಟೇ ಬಿಟ್ಟಿತ್ತು ಸರ್ಕಾರ. ತೆಲಂಗಾಣದಲ್ಲಿ ಈಗ ಸೇನೆ ಶಾಕ್ ಕೊಟ್ಟಿದೆ ಕೈ ಸರ್ಕಾರಕ್ಕೆ. ಬರ್ತಾರೆ ಸೇನೆಯವರು, ಯಾರ ಜಾಗ ಇದು ಡಾಕ್ಯುಮೆಂಟ್ಸ್ ತೋರಿಸಿ ಅಲ್ಲಿ ಸರಿಯಾಗಿ ಬಿಸಿ ಮುಟ್ಟಿಸ್ತಾರೆ. ತಕ್ಷಣಕ್ಕೆ ಖಾಲಿ ಮಾಡಿ ಇಲ್ಲಿಂದ, ಒಂದು ಕ್ಷಣ ನಿಲ್ಲೋ ಹಾಗಿಲ್ಲ. ಮತ್ತೆ ಬೇಲಿ ಹಾಕಿ ಯಾವನು ಇಲ್ಲಿ ಕಾಲಿಡಬಾರ್ದು ಅಂತ ರಕ್ಷಣಾ ಇಲಾಖೆಯ ಭೂಮಿಯನ್ನು ನೀವು ಕಬಳಿಸೋಕೆ ಹೊರಟಿದ್ದೀರಾ ಅಂತ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಕೈ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ. ಎಲೆಕ್ಷನ್ ಇತ್ತು ಅಲ್ಲಿ, ಬೈ ಎಲೆಕ್ಷನ್ ಎಲ್ಲಿ? ಜುಬ್ಲಿ ಹಿಲ್ ಬೈಪೋಲ್ ಇದೆ. ಜುಬ್ಲಿ ಹಿಲ್ ಬೈಪೋಲಲ್ಲಿ ಸಮುದಾಯದ ಮತಕ್ಕಾಗಿ ಈ ರೀತಿ ಆರ್ಮಿ ಲ್ಯಾಂಡನ್ನು ಖಬರ್ಸ್ತಾನ್ ಮಾಡೋಕೆ ಹೊರಟಿದ್ದಂತಹ ಕಾಂಗ್ರೆಸ್ ಸರ್ಕಾರಕ್ಕೀಗ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಅಷ್ಟೇ ಅಲ್ಲ, ಕಪಾಳ ಮೋಕ್ಷದಂತೆ ಸೇನೆ ಕೊಟ್ಟಿರೋ ಕಪಾಳ ಮೋಕ್ಷ ತೀವ್ರ ಮುಜುಗರಕ್ಕೆ ಕಾರಣ ಆಗಿದೆ. ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಸಿಕ್ಕಾಪಟ್ಟೆ ಟೀಕೆಗೆ ಗ್ರಾಸವಾಗಿದೆ ಈ ಒಂದು ಜಾಗದ ವಿಚಾರ. ಸೇನೆ ಆ ರೀತಿಯಲ್ಲಿ ಒಂದು ಕ್ಷಣ ತಡ ಮಾಡದೆ ಅಲ್ಲಿಗೆ ಎಂಟ್ರಿ ಕೊಟ್ಟಿರೋದು. ಈ ಜಾಗದಲ್ಲಿ ಮುಸಲ್ಮಾನರ ಬಹಳಷ್ಟು ವರ್ಷಗಳ ಬೇಡಿಕೆ ಈಡೇರಿಸೋದಕ್ಕೆ ಕರೆಕ್ಟಾಗಿ ಬೈಪೋಲ್ ಬರ್ತಾ ಇದೆ ಎಲೆಕ್ಷನ್ ಅನ್ನೋ ಕಾರಣಕ್ಕೆ ಸರ್ಕಾರ ಹೊರಟಿತ್ತು ಅಲ್ಲಿ ಗ್ರೇವ್ ಯಾರ್ಡ್ ಮಾಡೋದಕ್ಕೆ. ಎಲ್ಲೆಲ್ಲಿ ಏನೇನು ಕವರ್ ಆಗುತ್ತಲ್ಲಿ ಜುಬ್ಲಿ ಹಿಲ್ ಕಾನ್ಸ್ಟಿಟ್ಯುಯೆನ್ಸಿ, ಬೋರಾಬಂಡ, ಯೂಸುಫ್ಗಢ, ಇರಾಗಢ, ಶೇಖ್ಪೇಟು ಇದೆಲ್ಲ ಕವರ್ ಆಗುತ್ತೆ. ಅಲ್ಲಿನ ಮುಸಲ್ಮಾನರ ಬಹಳಷ್ಟು ವರ್ಷಗಳ ಬೇಡಿಕೆ ಆಗಿತ್ತು. ಏಕಾಏಕಿ ರಕ್ಷಣಾ ಇಲಾಖೆಗೆ ಸೇರಿದ ಜಾಗವನ್ನು ಇವ್ರಿಗೆ ಗ್ರೇವ್ ಯಾರ್ಡ್ ಮಾಡೋಕ್ಕೆ ಕೊಟ್ಟೇ ಬಿಟ್ಟಿತ್ತು ಸರ್ಕಾರ. ಸರಿಯಾಗಿ ಮುಜುಗರಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ತಕ್ಷಣ ಒಂದೇ ಒಂದು ಆಕ್ಟಿವಿಟಿ ನಡಿಬಾರ್ದು ಅಂತ ಸೇನೆ ನಿಲ್ಲಿಸಿರೋದ್ರಿಂದಾಗಿ. ಸೊ ಅಲ್ಲಿ ಈಗ ತೆಲಂಗಾಣ ಸರ್ಕಾರ ಆ ಕ್ಷೇತ್ರದ ಜನರೂ ಕೂಡ ಬೈತಿದ್ದಾರೆ, ಹಿಡಿ ಶಾಪ ಹಾಕ್ತಿದ್ದಾರೆ. ಏನು ಹೇಳ್ದೆ ಕೇಳದೆ ಸರಿಯಾಗಿ ಪರಿಶೀಲನೆ ಮಾಡದೆ ಬಂದುಬಿಟ್ಟಿದ್ದೀರಲ್ಲ ಇಲ್ಲಿ ದೊಡ್ಡದಾಗಿ ಜಾಗ ಕೊಡೋದಕ್ಕೆ, ಈಗೇನು ಮಾಡ್ತೀರಿ? ಕಿತ್ಕೊಂಡ್ರಲ್ಲ ಸೇನೆಯವರು ಬಂದು ಅನ್ನೋ ರೀತಿ ಅಲ್ಲಿನ ಜನರೂ ಹಿಡಿ ಶಾಪ ಹಾಕ್ತಿದ್ದಾರೆ ಸಮುದಾಯದವರು. ಈ ಕಡೆ ಸೇನೆ ಕೂಡ ಶಾಕ್ ಕೊಟ್ಟಿದೆ. ಇದೊಂದು ಮಹತ್ವದ ಬೆಳವಣಿಗೆ. ಇನ್ನು ಕೇರಳ ಹೈಕೋರ್ಟ್ ಈಗ ಮುನ್ನಂಬಂ ಲ್ಯಾಂಡ್ ವಕ್ಫ್ ಪ್ರಾಪರ್ಟಿಯಾಗಿ ಮಾಡ್ಕೊಂಡಿದ್ದಾರಲ್ಲ 2019ರಲ್ಲಿ ಕೇರಳ ವಕ್ಫ್ ಬೋರ್ಡ್, ಅದರ ವಿರುದ್ಧ ಈಗ ಚಾಟಿ ಬೀಸಿರೋದು. ಎನ್ಕ್ವೈರಿ ಕಮಿಷನನ್ನು ತಕ್ಷಣಕ್ಕೆ ಈಗ ಅಸ್ತಿತ್ವಕ್ಕೆ ತರಬೇಕು. ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಹಾಗೆ ಇದು ಲ್ಯಾಂಡ್ ಗ್ರ್ಯಾಬಿಂಗ್ನ ಪರಮಾವಧಿ ಯಾವ ರೀತಿ ಇಲ್ಲಿ ಕಬಳಿಸಲಾಗಿ 7 ದಶಕಗಳಿಂದ ಆ ಜಾಗವನ್ನು ಬಿಟ್ಟುಕೊಡ್ಲಾಗಿತ್ತು. ಎರ್ನಾಕುಲಂ ಮುನ್ನಂಬಂ ಜಾಗವನ್ನು ಎಜುಕೇಷನಲ್ ಪರ್ಪಸ್ಗೆ ಅಂತ ಬಿಟ್ಕೊಡ್ಲಾಗಿತ್ತು. ಅದನ್ನು ವಕ್ಫ್ ಬೋರ್ಡ್ ಬಂದು 404 ಎಕರೆ ಕೋಸ್ಟಲ್ ಲ್ಯಾಂಡ್ ಮುನ್ನಂಬಂ, ಅದು ದೊಡ್ಡ ಗಲಾಟೆನೇ ಆಗಿತ್ತು. ವಕ್ಫ್ ತಿದ್ದುಪಡಿ ಸಮಯದಲ್ಲಿ ಇದು ಸಿಕ್ಕಾಪಟ್ಟೆ ಹೋರಾಟ ಆಕ್ರೋಶಕ್ಕೆಲ್ಲ ಸಾಕ್ಷಿಯಾಗಿತ್ತು, ನೀವು ಗಮನಿಸಿರಬಹುದು. ಈಗ ಹೈಕೋರ್ಟ್ ಇಲ್ಲಿ ಮಹತ್ವದ ಆದೇಶ ಕೊಟ್ಟಿದೆ, ತಕ್ಷಣಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು. ವಕ್ಫ್ ತನ್ನ ಎಲ್ಲ ಇತಿಮಿತಿಗಳನ್ನು ಮೀರಿ ಇಷ್ಟು ದೊಡ್ಡ ಮೌಲ್ಯದ 404 ಎಕರೆ ಕೋಸ್ಟಲ್ ಲ್ಯಾಂಡನ್ನು ಕಬಳಿಸಿರೋದು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದೇ ಅಲ್ಲ. ಇದಕ್ಕೆ ತಕ್ಷಣಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳಿಂದ ಸರ್ಕಾರದ ಆದೇಶದಂತೆ ತನಿಖೆಯಾಗಲಿ ಅಂತ ಹೇಳಿದೆ. ಲ್ಯಾಂಡ್ ಗ್ರ್ಯಾಬಿಂಗ್ ಟ್ಯಾಕ್ಟಿಕ್ನ ಎಕ್ಸ್ಟ್ರೀಮ್ ಸ್ಟೆಪ್ ಇದು ಅಂತಲೇ ಕೋರ್ಟ್ ಈಗ ಚಾಟಿ ಬೀಸಿರೋದು. 2019ರಲ್ಲಿ ವಕ್ಫ್ ಬೋರ್ಡ್ ನೋಟಿಫಿಕೇಶನ್ ಆಗುತ್ತೆ, ಇದು ವಕ್ಫ್ ಪ್ರಾಪರ್ಟಿ ಅಂತ. ಅದರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಕೇಳಿ ಬಂದಿತ್ತು. ಬಿಜೆಪಿಗಳೆಲ್ಲ ಮುನ್ನಂಬಂ ಲ್ಯಾಂಡ್ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ವಕ್ಫ್ ಬೋರ್ಡ್ ಕಬಳಿಕೆಗೆ ಇದೇ ಸಾಕ್ಷಿ ಅಂತ ಹೋರಾಟ ಮಾಡಿದ್ರು. ಈಗ ಕೋರ್ಟ್ ಬಲ ಸಿಕ್ಕಂತಾಗಿದೆ. ಹೈಕೋರ್ಟ್ ಅತಿ ದೊಡ್ಡ ಐತಿಹಾಸಿಕ ಒಂದು ಆದೇಶವನ್ನು ಹೊರಡಿಸಿದೆ. ಈ ನಿಟ್ಟಿನಲ್ಲಿ ತಕ್ಷಣ ಇನ್ವೆಸ್ಟಿಗೇಷನ್ ಆಗಬೇಕು, ನ್ಯಾಯ ಸಿಗಬೇಕು ಅಂತ. ಸೊ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು, ವಕ್ಫ್ ತಿದ್ದುಪಡಿಗೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಅಂದರೆ ಕೆಲವನ್ನ ಹಾಲ್ಟ್ ಮಾಡಿ ಕೆಲವನ್ನ ಪ್ರೊಸೀಡ್ ಮಾಡೋ ರೀತಿಯಲ್ಲಿ ಆಗ್ತಿದೆ. ಇನ್ನೂ ಕಾನೂನು ಹೋರಾಟ ಮುಂದುವರಿತಿದೆ, ಅಂತಿಮ ಅಲ್ಲ ಅದು. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನು ನೋಡಬೇಕು. ಕೇಂದ್ರ ಸರ್ಕಾರ ಕೂಡ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ವಕ್ಫ್ ಹೆಸರಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ಈ ನೆಲದ ಕಾನೂನು ಎಲ್ಲರಿಗೂ ಸಮಾನವಾಗಿ ಅಪ್ಲೈ ಆಗಬೇಕು ಅನ್ನೋ ಕಾರಣಕ್ಕೆ
ಕಾದು ನೋಡಬೇಕು ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಒಳಗಾಗಿದ್ದಂತಹ ಕೇರಳದ ಈ ಲ್ಯಾಂಡ್ ವಿಚಾರದಲ್ಲಂತೂ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಒಟ್ಟಿನಲ್ಲಿ ವಕ್ಫ್ ಹೆಸರಲ್ಲಿ ಎಲ್ಲೆಲ್ಲಿ ಏನೇನು ಅನ್ಯಾಯ ಆಗ್ತಿದೆ ಅನ್ನೋದರ ಮೆಗಾ ಎಕ್ಸ್ಪೋಸ್ ಇದು. ಇಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಕರ್ನಾಟಕದಲ್ಲೂ ಕೂಡ ಈಗ ಮತ್ತೆ ಕಿಡಿ ಹೊತ್ತಿಕೊಂಡಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.